ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಮುಕುಟಮಣಿ, ಭಾರತದ ಶಿರ ಹೀಗೆ ಕರೆಸಿಕೊಳ್ಳುವಂತಹ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಕಾಶ್ಮೀರದಲ್ಲಿ ಪ್ರತ್ಯೇಕತೆಯ ಬೀಜವನ್ನ ಬಿತ್ತುತ್ತಾ ಇದ್ದ, ದ್ವೇಷ ಹರಡಿ ಭಾರತದ ವಿರುದ್ಧ ಯುವಕರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದ ಟಾಪ್ 2 ಸಂಘಟನೆಗಳು ಈಗ ಶರಣಾಗಿದ್ದಾರೆ. ಹುರಿಯತ್ ಕೂಟದ ಜಮ್ಮು ಮತ್ತು ಕಾಶ್ಮೀರ ಪೀಪಲ್ಸ್ ಮೂವ್ಮೆಂಟ್ ಮತ್ತು ಡೆಮೊಕ್ರೆಟಿಕ್ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನೋ ಪ್ರತ್ಯೇಕತಾವಾದಿ ಗುಂಪುಗಳು ಪ್ರತ್ಯೇಕತಾವಾದವನ್ನ ಕೈಬಿಟ್ಟಿವೆ. ಈ ಕುರಿತು ಗೃಹ ಮಂತ್ರಿ ಅಮಿತ್ ಶಾ ಅನೌನ್ಸ್ ಮಾಡಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲಿಸಿಗಳಿಗೆ ಸಿಕ್ಕ ದೊಡ್ಡ ಜಯ. ಅಭಿವೃದ್ಧಿ ಹೊಂದಿದ, ಒಟ್ಟಾಗಿ ಬಾಳೋ, ಶಾಂತಿ ತುಂಬಿದ ಭಾರತದ ಕನಸು ಕಂಡಿರೋ ಪ್ರಧಾನಿಗೆ ದೊರೆತ ಗೆಲುವು ಅಂತ ಅಮಿತ್ ಶಾ ತಾವು ಘೋಷಿಸುವ ಸಂದರ್ಭದಲ್ಲಿ PMಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಇದ್ರದ್ದು ಪ್ರಧಾನಿಯ ಪಾಲಿಸಿಗಳು ಪ್ರತ್ಯೇಕತಾವಾದವನ್ನ ಜಮ್ಮು ಕಾಶ್ಮೀರದಿಂದ ಕಿತ್ತು ಹಾಕಿದೆ. ಈಗ ಪ್ರತ್ಯೇಕತಾವಾದ ಅನ್ನೋದು, ಸೆಪರೇಟಿಸಂ ಅನ್ನೋದು, ನಾವು ಬೇರೆ ಹೋಗಬೇಕು ಅನ್ನೋ ಮೈಂಡ್ ಸೆಟ್ ಇತಿಹಾಸದ ಪುಟವನ್ನ ಸೇರಿದೆ. 2 ಪ್ರತ್ಯೇಕತಾವಾದದ ಗುಂಪುಗಳು ಪ್ರತ್ಯೇಕತಾವಾದದ ಜೊತೆಗಿನ ಸಂಬಂಧವನ್ನ ನಾವು ಬಿಡ್ತಾ ಇದ್ದೀವಿ, ನಾವಿನ್ಮೇಲೆ ಅದ್ರ ಜೊತೆ ಹೋಗೋದಿಲ್ಲ ಅಂತ ಅನೌನ್ಸ್ ಮಾಡಿದ್ದಾವೆ, ಘೋಷಣೆ ಮಾಡಿಕೊಂಡಿವೆ. ಅವರ ನಿರ್ಧಾರವನ್ನು ನಾನು ಸ್ವಾಗತಿಸ್ತೀನಿ. ಈ ಮೂಲಕ ಭಾರತ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಇದೇ ರೀತಿ ಈ ಥರ ಎಲ್ಲ ಪ್ರತ್ಯೇಕತಾವಾದಿ ಗುಂಪುಗಳು ಮುಂದೆ ಬರಬೇಕು, ಪ್ರತ್ಯೇಕತಾವಾದವನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಅಮಿತ್ ಶಾ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಅವಾಮಿ ಆಕ್ಷನ್ ಕಮಿಟಿ ACC ಮತ್ತು ಜಮ್ಮು ಕಾಶ್ಮೀರ ಇತ್ತಹಾದಲ್ ಮುಸ್ಲಿಮೀನ್ ಅನ್ನೋ 2 ಸಂಘಟನೆಗಳನ್ನ ಜಮ್ಮು ಕಾಶ್ಮೀರದಲ್ಲಿ 5 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಅಂದಹಾಗೆ ಸದ್ಯ ಸರೆಂಡರ್ ಆಗಿರೋ 2 ಪ್ರತ್ಯೇಕತಾವಾದಿ ಗುಂಪುಗಳು ಕೂಡ ಕಾಶ್ಮೀರವನ್ನ ಸ್ವತಂತ್ರ ಮಾಡಬೇಕು, ಭಾರತದಿಂದ ಅದನ್ನ ಬೇರ್ಪಡಿಸಬೇಕು ಅಂತ ವರ್ಕ್ ಮಾಡ್ತಾ ಇದ್ವು. ಈ ಹುರಿಯತ್ ಕಾನ್ಫರೆನ್ಸ್ ಕೂಟವೇ ಆ ಕೆಲಸವನ್ನ ಮಾಡ್ತಾ ಇತ್ತು. ಎಲೆಕ್ಷನ್ ಬಾಯ್ಕಾಟ್ ಮಾಡೋದು, ಪಾಕ್ ಜೊತೆ ಸಂಬಂಧ ಇಟ್ಕೊಳ್ಳೋದು, ಅವರಿಗೆ ಕಾಶ್ಮೀರದಲ್ಲಿ ನೆಲೆ ಮಾಡಿಕೊಡೋದೆಲ್ಲ ಮಾಡ್ತಾ ಇದ್ರು. ಪಾಕಿಸ್ತಾನಕ್ಕೂ ಇವರು ದೊಡ್ಡ ಆಸ್ತಿಯಾಗಿದ್ರು. ನೋಡೋಕೆ ಉಗ್ರ ಸಂಘಟನೆಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದ ಇವರನ್ನ ಪಾಕ್ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಜಗತ್ತಿಗೆ ತೋರಿಸ್ತಾ ಇತ್ತು. ಅವರಿಗೆ ಬೆಂಬಲ ಕೊಟ್ಟು ಅಲ್ಲಿನ ಯುವಕರನ್ನ ಪ್ರತ್ಯೇಕತೆ ಕಡೆಗೆ ಸೆಳೆಯೋಕೆ ಪಾಕ್ ಪ್ರಯತ್ನಿಸ್ತಾ ಇತ್ತು. ಯಾಸೀನ್ ಮಲಿಕ್ ಕೂಡ ಇದೇ ಆಲ್ ಪಾರ್ಟೀಸ್ ಹುರಿಯತ್ ಕಾನ್ಫರೆನ್ಸ್ನ ಅಡಿಯಲ್ಲಿ ಬೆಳೆದು ಬಂದಾತ. ಆದರೆ ಅಂತ ಒಕ್ಕೂಟದ 2 ಇಂಪಾರ್ಟೆಂಟ್ ಗುಂಪುಗಳು ತಮ್ಮ ಪ್ರತ್ಯೇಕತೆಯ ದುಷ್ಟ ಕನಸನ್ನ ಕೈಬಿಟ್ಟಿವೆ. ಹಾಗೆ ನೋಡಿದ್ರೆ ಇವರಿಗೆ ಇದು ಅನಿವಾರ್ಯ ಕೂಡ ಆಗಿತ್ತು. ಯಾಕಂದ್ರೆ 1990ರ ದಶಕದ ರೀತಿಯಲ್ಲಿ ಇತ್ತೀಚೆಗೆ ಇವರಿಗೆ ಹೆಚ್ಚಿನ ಜನಬೆಂಬಲ ಸಿಗ್ತಾ ಇಲ್ಲ. ಆರ್ಟಿಕಲ್ 370 ರದ್ದತಿ ನಂತರ ಇವರ ಪಾಡು ಇನ್ನಷ್ಟು ದುಸ್ತರ ಆಗಿತ್ತು. ಸಂವಿಧಾನ ಒಪ್ಕೊಂಡು ಇರಬೇಕು, ಇಲ್ಲ ದೇಶ ಬಿಟ್ಟು ಹೋಗಬೇಕು ಅನ್ನೋ ರೀತಿ ಅವರಿಗೆ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಕಡೆಗೂ ಇವರೀಗ ಶರಣಾಗತರಾಗಿದ್ದಾರೆ. ಪ್ರತ್ಯೇಕತೆಯ ಚಟವನ್ನ ಬಿಡ್ತೀವಿ ಅಂತ ಘೋಷಿಸಿಕೊಂಡಿದ್ದಾರೆ. ಏನೋ ರಾಜ್ಯದ ಹಕ್ಕಿಪಿಕ್ಕಿ ಬುಡಕಟ್ಟು ಜನಾಂಗದವರು ಮಧ್ಯ ಆಫ್ರಿಕಾದ ಗಬಾನ್ ದೇಶದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಗಬಾನ್ ಅಧಿಕಾರಿಗಳು ಈ ಹಕ್ಕಿಪಿಕ್ಕಿ ಜನಾಂಗದ ಒಟ್ಟು 22 ಸದಸ್ಯರನ್ನ ಅರೆಸ್ಟ್ ಮಾಡಿದ್ದಾರೆ. 57,000 ರೂಪಾಯಿ ದಂಡ ವಿಧಿಸಿ ದೇಶ ಬಿಟ್ಟು ಹೋಗುವಂತೆ ಆದೇಶಿಸಿದ್ದಾರೆ. ಇತ್ತೀಚೆಗಷ್ಟೇ ದಾಖಲೆ ರಹಿತ ವಲಸಿಗರ ವಿರುದ್ಧ ಗಬಾನ್ ಅಧಿಕಾರಿಗಳು ದೊಡ್ಡ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಮನೆ ಮನೆಗೆ ತೆರಳಿ ರೇಡ್ ಮಾಡ್ತಾ ಇದ್ರು. ಈ ವೇಳೆ ಹಕ್ಕಿಪಿಕ್ಕಿ ಜನರಿಗೆ ದಂಡ ಹಾಕಿ ಈ ಆದೇಶ ನೀಡಿದ್ದಾರೆ. ಈ ಬಗ್ಗೆ ದಾವಣಗೆರೆಯ ಡಿಸ್ಟ್ರಿಕ್ಟ್ ಟ್ರೈಬಲ್ ಆಫೀಸರ್ ನವೀನ್ ಮಾತನಾಡಿ, ಹಿಂದಿನಿಂದಲೂ ಈ ಹಕ್ಕಿಪಿಕ್ಕಿ ಜನಾಂಗದವರು ವ್ಯಾಪಾರಕ್ಕಾಗಿ ವಿದೇಶಗಳಿಗೆ ಹೋಗ್ತಾರೆ. ಹೋಗಿ ತಾವು ಗಿಡಮೂಲಿಕೆಯಿಂದ ತಯಾರಿಸಿದ ಹೇರ್ ಆಯಿಲ್ ಮತ್ತು ಆಯುರ್ವೇದಿಕ್ ಮೆಡಿಸಿನ್ ಮಾರಾಟ ಮಾಡ್ತಾರೆ. ಅದರಂತೆ ಈ ಬಾರಿ ಗಬಾನ್ ದೇಶಕ್ಕೆ 2-3 ತಿಂಗಳ ಹಿಂದೆ ಹೋಗಿದ್ರು ಅಂತ ತಿಳಿಸಿದ್ದಾರೆ. ಸದ್ಯ ಗಬಾನ್ನಲ್ಲಿ ಹೊಸದಾಗಿ ಸೇನಾ ಆಡಳಿತ ಶುರುವಾಗಿದೆ. ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಹಕ್ಕಿಪಿಕ್ಕಿ ಜನಾಂಗಕ್ಕೆ ವೀಸಾ ಏಜೆಂಟ್ಗಳು ಫೇಕ್ ಬಿಸ್ನೆಸ್ ವೀಸಾ ಮತ್ತು ರೆಸಿಡೆನ್ಸಿ ಸರ್ಟಿಫಿಕೇಟ್ ಕೊಡಿಸ್ತಾ ಇದ್ರು. ಇವರದನ್ನು ಹಿಡ್ಕೊಂಡು ಅಲ್ಲಿ ಹೋಗ್ತಾ ಇದ್ರು. ಈಗ ಸಿಕ್ಕಾಕೊಂಡಿದ್ದಾರೆ. ಒಟ್ಟು 450 ಜನರು ಸಂಕಷ್ಟದಲ್ಲಿದ್ದಾರೆ. ಇದರಲ್ಲಿ ಹಕ್ಕಿಪಿಕ್ಕಿಗಳ 52 ಮೆಂಬರ್ಸ್ ಕೂಡ ಇದ್ದಾರೆ. ಅಲ್ಲಿನ ಅಧಿಕಾರಿಗಳು ಮೋಸ ಎಸಗಿದ ಏಜೆಂಟ್ ಅನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ.
ಮೊದಲಿಗೆ ಹಕ್ಕಿಪಿಕ್ಕಿ ಅವ್ರನ್ನ ರಿಲೀಸ್ ಮಾಡೋಕೆ ಗಬಾನ್ 2 ಲಕ್ಷ ರೂಪಾಯಿ ದಂಡ ಹಾಕಿತ್ತು. ನಂತರ ಹೇಗೋ ನೆಗೋಷಿಯೇಟ್ ಮಾಡಿ ಚೌಕಾಸಿ ಮಾಡಿ 57,000 ರೂಪಾಯಿಗೆ ಒಪ್ಪಿದ್ದಾರೆ. ಏನು ಈ ವಿಚಾರ ತಿಳಿತಾ ಇದ್ದ ಹಾಗೆ ರಾಜ್ಯದಲ್ಲಿರೋ ಅವರ ಫ್ಯಾಮಿಲಿ ಹಣವನ್ನು ಕೂಡಿಸ್ತಾ ಇದ್ದಾರೆ. ಈಗ ಕಷ್ಟಪಟ್ಟು ಪಾಪ ಏನಾರು ಮಾಡಿ ಬಿಡಿಸ್ಕೊಂಡ್ ಬರ್ಬೇಕಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಅಂತ. 22 ಮಂದಿ ಪೈಕಿ 9 ಹಕ್ಕಿಪಿಕ್ಕಿ ಜನಾಂಗದವರು ದಾವಣಗೆರೆ ಜಿಲ್ಲೆ ಮೂಲದವರು, ಉಳಿದ 13 ಮಂದಿ ಶಿವಮೊಗ್ಗ ಜಿಲ್ಲೆ ಮೂಲದವರು ಅಂತ ಗೊತ್ತಾಗಿದೆ. ಅಂದ ಹಾಗೆ ಈ ಹಕ್ಕಿಪಿಕ್ಕಿ ಜನಾಂಗದ ಬಗ್ಗೆ, ಅವರು ಆಫ್ರಿಕಾಗೆ ಯಾಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ಹಿಂದೆ ಆಲ್ರೆಡಿ ವರದಿ ಮಾಡಿದ್ವಿ, ಈ ರಿಪೋರ್ಟ್ನಲ್ಲಿ ಹೇಳಿದ್ವಿ. ಈ ಮುಂಚೆ ಸುಡಾನ್ನಲ್ಲೂ ಕೂಡ ಇದೇ ರೀತಿಯಾಗಿತ್ತು. ಆ ಕುರಿತ ಸಂಪೂರ್ಣ ಮಾಹಿತಿ ಫುಲ್ ನ್ಯೂಸ್ ಎಂಡ್ನಲ್ಲಿ ನಾವು ಸ್ಕ್ರೀನ್ ಮೇಲೆ ತರ್ತೀವಿ. ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೂ ಜಂಪ್ ಆಗಬಹುದು. ರಂಜಾನ್ ಹಿನ್ನೆಲೆಯಲ್ಲಿ ಪಿಎಂ ನರೇಂದ್ರ ಮೋದಿ ಮುಸ್ಲಿಂ ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಸೌಗತ್ ಎ ಮೋದಿ ಹೆಸರಲ್ಲಿ ಬಿಜೆಪಿಯ ಅಲ್ಪಸಂಖ್ಯಾತ ಘಟಕ ಹೊಸ ಕ್ಯಾಂಪೇನ್ ಶುರು ಮಾಡೋಕೆ ಪ್ಲಾನ್ ಮಾಡಿದೆ. ದೇಶದ 32 ಲಕ್ಷ ಹಿಂದುಳಿದ ಮುಸ್ಲಿಮರಿಗೆ ಈ ಕ್ಯಾಂಪೇನ್ನಲ್ಲಿ ಕಿಟ್ ಕೊಡುತ್ತೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರ ಮಾರ್ಗದರ್ಶನದಲ್ಲಿ ದಿಲ್ಲಿಯ ನಿಜಾಮುದ್ದೀನ್ನಿಂದ ಈ ಕ್ಯಾಂಪೇನ್ಗೆ ಚಾಲನೆ ಸಿಗುತ್ತೆ. ಬಡ ಮುಸ್ಲಿಂ ಸಮುದಾಯದ ಜನ ಯಾವುದೇ ಕಷ್ಟವಿಲ್ಲದೆ ಹಬ್ಬವನ್ನು ಆಚರಿಸಲಿ ಅವರು ಅನ್ನೋದು ಈ ಕ್ಯಾಂಪೇನ್ನ ಉದ್ದೇಶ ಅಂತ ಬಿಜೆಪಿ ಹೇಳಿದೆ. ಈ ಕ್ಯಾಂಪೇನ್ನ ಭಾಗವಾಗಿ ಬಿಜೆಪಿಯ ಅಲ್ಪಸಂಖ್ಯಾತ ಘಟಕದ 32,000 ಕಾರ್ಯಕರ್ತರು ದೇಶಾದ್ಯಂತ ಒಟ್ಟು 3,000 ಮಸೀದಿಗಳ ಸಹಾಯವನ್ನು ಪಡೆದು ಈ ಕಿಟ್ ಅನ್ನ ತಲುಪಿಸೋ ಕೆಲಸವನ್ನ ಮಾಡ್ತಾರಂತೆ. ಈ ಕ್ಯಾಂಪೇನ್ ಬಗ್ಗೆ ಮಾತನಾಡಿರೋ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಜಮಾಲ್ ಸಿದ್ದಿಕಿ, ಇದು ವಿಶಾಲ ದೃಷ್ಟಿಕೋನವನ್ನು ಹೊಂದಿದೆ. ರಂಜಾನ್ ತಿಂಗಳು ಮತ್ತು ಈದ್ ಸಮಯದಲ್ಲಿ ಮಾತ್ರವಲ್ಲದೆ ಮುಂದಿನ ದಿನ ಗುಡ್ ಫ್ರೈಡೆ, ಈಸ್ಟರ್ ಹಾಗೂ ನೌರೂಜ್ಗಳಲ್ಲೂ ಕೂಡ ಈ ಕ್ಯಾಂಪೇನ್ ಅನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಕ್ಯಾಂಪೇನ್ ನಡಿ ವಿತರಿಸಲಾಗೋ ಕಿಟ್ನಲ್ಲಿ ಆಹಾರ ಪದಾರ್ಥ, ಖರ್ಜೂರ, ಡ್ರೈ ಫ್ರೂಟ್ಸ್, ಶಾವಿಗೆ, ಸಕ್ಕರೆ, ಫುಡ್ ಐಟಮ್ಸ್ ಎಲ್ಲ ಇರುತ್ತೆ. ಮಹಿಳೆಯರ ಕಿಟ್ನಲ್ಲಿ ಸೂಟ್ ಇರುತ್ತಂತೆ, ಪುರುಷರಿಗೆ ಕುರ್ತಾ ಪೈಜಾಮ ನೀಡಲಾಗುತ್ತಂತೆ. ಸಾಮಾಜಿಕ ಸಾಮರಸ್ಯಕ್ಕಾಗಿ ಬಿಜೆಪಿ ಕೆಲಸವನ್ನ ಮಾಡ್ತಾ ಇದ್ರೆ, ಜೊತೆಗೆ ಮುಸ್ಲಿಮ್ಸ್ ಅವ್ರಿಗೆ ಓಟ್ ಹಾಕಲ್ಲ ಅನ್ನೋದೊಂದು ಅವ್ರಿಗೆ ಯಾವಾಗಲೂ ಇತ್ತಲ್ಲ, ಅದೇನಾದ್ರೂ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ನಡೆಸ್ತಾ ಇದ್ರೆ ಫೈನ್, ಫೇರ್ ಎನಫ್. ಆದರೆ ಇದೇ ಕೆಲಸವನ್ನ ಸಿದ್ದರಾಮಯ್ಯ ಅವರು ಏನಾದರೂ ಅನೌನ್ಸ್ ಮಾಡಿದ್ದಿದ್ರೆ, ರಾಹುಲ್ ಗಾಂಧಿ ಏನಾದರೂ ಅನೌನ್ಸ್ ಮಾಡಿದ್ದಿದ್ರೆ, ಕೂಡಲೇ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮುಲ್ಲಾ ಖಾನ್ ಅನ್ನೋ ಕಾಮೆಂಟ್, ರಾಹುಲ್ ಗಾಂಧಿಗೆ ಇನ್ನೊಂದು ಅದೇ ರೀತಿ ಏನಾದರೂ ಹೆಸರನ್ನ ಇಮ್ಮಿಡಿಯೇಟ್ಲಿ ಹಚ್ಚಿಬಿಡ್ತಾ ಇದ್ರು ಬಿಜೆಪಿ ಅವರು. ಬಟ್ ಈಗ ಇವರೇ ಮಾಡೋಕೆ ಹೊರಟಿದ್ದಾರೆ. ಈಗ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಇದಕ್ಕೆ ಅಂತ ನೋಡಬೇಕು. ಏನೋ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಸಹಕಾರ ಸಚಿವ KN ರಾಜಣ್ಣ ಸ್ಫೋಟಕ ಆರೋಪಗಳನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರಿನ ಮನೆಗೆ 2 ಬಾರಿ ಹುಡುಗಿಯರು ಬಂದಿದ್ರು, ಜೀನ್ಸ್ ಪ್ಯಾಂಟ್ ಮತ್ತು ಬ್ಲೂ ಟಾಪ್ ಹಾಕೊಂಡಿದ್ರು. ಅವ್ರ ಜೊತೆ ಒಬ್ಬ ಹುಡುಗ ಇದ್ದ, ತಮ್ಮನ್ನು ಹೈಕೋರ್ಟ್ ವಕೀಲರು ಅಂತ ಪರಿಚಯ ಮಾಡ್ಕೊಂಡಿದ್ದ. ಅವರು ಪರ್ಸ್ನಲ್ ಆಗಿ ನಿಮ್ಮ ಜೊತೆ ಬಹಳ ಮಾತಾಡಬೇಕಾಗಿದೆ ಅಂತ ಹೇಳಿದರು ಅಂತ ರಾಜಣ್ಣ ಹೇಳಿದ್ದಾರೆ. ಈ ಕುರಿತು ನಾನು ಗೃಹ ಮಂತ್ರಿ ಪರಮೇಶ್ವರ್ಗೆ ದೂರು ಕೊಡ್ತೀನಿ, ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ರಾಜಣ್ಣ ದಿನಕ್ಕೊಂದು ಈ ರೀತಿ ವರ್ಣರಂಜಿತವಾಗಿ ಆರೋಪಗಳನ್ನು ಮಾಡ್ತಿದ್ದಾರೆ. ಅದರ ಸದ್ಯಕ್ಕೆ ಯಾವುದೇ ಎವಿಡೆನ್ಸ್ ಅನ್ನು, ಅದು ವಿಜುವಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಯಾವುದನ್ನು ಅವ್ರು ಸದ್ಯಕ್ಕೆ ಏನು ಇದುವರೆಗೂ ಕೊಟ್ಟಿರೋದು ಕಾಣಿಸ್ತಿಲ್ಲಪ್ಪ. ಜೊತೆಗೆ ಯಾರಾದರೂ ಬಂದು ಪರ್ಸ್ನಲ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ಇವರು ಕಾಮಕ್ಕೆ ಬರ್ತಿದ್ದಾರೆ, ಇವರು ಹನಿ ಟ್ರಾಪ್ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ರೆ ಇನ್ನು ಯಾರು ಹಾಗಾದ್ರೆ ಹೇಳಂಗೆ ಇಲ್ಲ. ಹುಷಾರು. ಮತ್ತೆ ನಿಮ್ಮ ಹತ್ರ ಒಂಚೂರು ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳಿಬಿಟ್ರೆ ಆಮೇಲೆ ಎಲ್ಲರೂ ರಾಜಣ್ಣಂತರ ಅನ್ಕೊಂಡ್ಬಿಟ್ರೆ, ಇವರು ಇದಕ್ಕೆ ಕಾಮಕ್ಕೆ ಕರಿತಾ ಇದ್ದಾರೆ, ಇವರು ಹನಿ ಟ್ರಾಪ್ ಮಾಡೋಕ್ಕೆ ಕರಿತಿದ್ದಾರೆ ಅಂಥೇಳಿ ಆ ರೀತಿ ಪ್ರಶ್ನೆನೂ ಮೂಡುತ್ತೆ. ರಾಜಣ್ಣವ್ರು ಸ್ವಲ್ಪ ಸಾಲಿಡ್ ಎವಿಡೆನ್ಸನ್ನು ಕೊಡಬೇಕು ಈ ರೀತಿ ಆರೋಪಗಳನ್ನು ಮಾಡೋ ಸಂದರ್ಭದಲ್ಲಿ ಅನ್ನೋದು ನಮ್ಮ ಪಾಯಿಂಟ್ ಅಷ್ಟೇ. ಅದಕ್ಕೆ ಇಷ್ಟೆಲ್ಲ ಹೇಳಿದ್ವಿ. ಇರಲಿ, ಈ ವಿಚಾರದಲ್ಲಿ ಇನ್ನೊಂದು ಕಡೆ ಕಾಂಗ್ರೆಸ್ ವಕ್ತಾರ ವಿಜಯೇಂದ್ರ, ಪ್ರತಾಪ್ ಸಿಂಹ, ಸದಾನಂದ ಗೌಡ ಮತ್ತು ಬಸವರಾಜ ಬೊಮ್ಮಾಯಿ ಇವರೆಲ್ಲರದ್ದು ಸಿಡಿಗಳಿವೆ. ಅವರೆಲ್ಲ ನಮ್ಮ ಸಿಡಿಗಳನ್ನು ಪ್ರಸಾರ ಮಾಡದಂತೆ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ. ಬಿಜೆಪಿಯ ಮುನಿರತ್ನ ಮಾಜಿ ಮಂತ್ರಿಗಳಿಗೆಲ್ಲ HIV ಇಂಜೆಕ್ಷನ್ ಮಾಡಿಸ್ಬಿಟ್ಟಿದ್ದಾರೆ. ವಿಪಕ್ಷ ನಾಯಕ R ಅಶೋಕ್ಗೂ ಇಂಜೆಕ್ಷನ್ ಕೊಟ್ಟುಬಿಟ್ಟಿದ್ದಾರೆ. ಅವರ ತುಟಿಯೆಲ್ಲ ಇತ್ತೀಚೆಗೆ ಬೇರೆ ಕಲರ್ ಆಗ್ತಾ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಾಜಕಾರಣ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಚರಂಡಿಯಲ್ಲಿ ಕೆಲವೊಂದ್ಸಲಿ ಹಿಂಗೆ ಹೋಗ್ತಿರ್ತಾವಲ್ಲ, ಅವುಗಳೇ ಎಷ್ಟೋ ಸಲ ಕ್ಲೀನಾಗಿ ಕಾಣಿಸ್ತಾವೆ ನಮಗೆ ಈ ಪಾಲಿಟಿಕ್ಸ್ ನೋಡಿದ್ರೆ. ಏನೋ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದ ಆರೋಪಿ ನಟಿ ರನ್ಯಾ ರಾವ್ ತಂದೆ ರಾಮಚಂದ್ರ ರಾವ್ ವಿಚಾರಣಾ ವರದಿ ರೆಡಿಯಾಗಿದೆ. ಆದರೆ ಕೆಲವೊಂದಿಷ್ಟು ಮಾಹಿತಿಯನ್ನು ವೆರಿಫೈ ಮಾಡಲಾಗ್ತಾ ಇದೆ ಅಂತ ಗೌರವ್ ಗುಪ್ತಾ ನೇತೃತ್ವದ ತನಿಖಾ ತಂಡ ತಿಳಿಸಿದೆ. ಪ್ರಕರಣದಲ್ಲಿ 20ಕ್ಕೂ ಅಧಿಕ ಜನರನ್ನ ವಿಚಾರಿಸಲಾಗ್ತಾ ಇದೆ. ಈ ಚಿನ್ನ ಕಳ್ಳ ಸಾಗಾಣಿಕೆ ಮಾಡೋ ಸಂದರ್ಭದಲ್ಲಿ ರಾಮಚಂದ್ರ ರಾವ್ ಮಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಈ ವಿಚಾರಣೆ ನಡೆಸಲಾಗ್ತಾ ಇದೆ. ಇನ್ನು ಗೋಲ್ಡ್ ಖರೀದಿಗೆ ಹವಾಲಾ ಹಣ ಬಳಸಿರೋದಾಗಿ ರನ್ಯಾ ಒಪ್ಕೊಂಡಿದ್ದಾರೆ ಅಂತ DRI ಅಧಿಕಾರಿಗಳು ಕೋರ್ಟ್ಗೆ ತಿಳಿಸಿದ್ದಾರೆ.
ಏನೋ ಚಾಮರಾಜನಗರ ಜಿಲ್ಲೆಯ ಖಾಸಗಿ ಶಾಲೆಯೊಂದರಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಡೆದಿದ್ದು ಅದರಲ್ಲಿನ ವಿಡಿಯೋ ವಿವಾದಕ್ಕೆ ಕಾರಣವಾಗಿದೆ. ಈ ವಿಡಿಯೋದಲ್ಲಿ 2 ಗೊಂಬೆಗಳಿಗೆ ಒಂದಕ್ಕೆ ಬುರ್ಕಾ ಇನ್ನೊಂದಕ್ಕೆ ಶಾರ್ಟ್ ಡ್ರೆಸ್ ಹಾಕಿ ನಿಲ್ಲಿಸಲಾಗಿದೆ. 2ರ ಮುಂದೆನೂ ಒಂದೊಂದು ಶವಪೆಟ್ಟಿಗೆ ಇಡಲಾಗಿದೆ. ಬುರ್ಕಾ ಗೊಂಬೆ ಮುಂದಿರೋ ಕಾಫಿನ್ ಬಾಕ್ಸ್ನ ಹೂವಿನಿಂದ ಅಲಂಕರಿಸಲಾಗಿದೆ. ಶಾರ್ಟ್ ಹಾಕಿರೋ ಗೊಂಬೆ ಮುಂದಿರೋ ಕಾಫಿನ್ ಬಾಕ್ಸ್ನ ಹಾವು ಮತ್ತು ಚೇಳಿನಿಂದ ಅಲಂಕರಿಸಲಾಗಿದೆ. ಬುರ್ಕಾ ಹಾಕಿದ್ರೆ ಸತ್ತ ನಂತರ ಕೂಡ ಏನೂ ಆಗಲ್ಲ, ಆದರೆ ಶಾರ್ಟ್ ಡ್ರೆಸ್ ಹಾಕಿದ್ರೆ ನರಕಕ್ಕೆ ಹೋಗ್ತಾರೆ, ಹಾವು ಚೇಳು ತಿಂದು ಬಂದು ಸತ್ತ ಮೇಲೂ ಕೂಡ ಒಂದು ಕಾಟ ಕೊಟ್ಟು ಕಡಿತವೆ ಅಂತ ಆ ಮಾಡೆಲ್ ತಯಾರಿಸಿದ ವಿದ್ಯಾರ್ಥಿ ಹೇಳಿದ್ದಾರೆ. ಈ ವಿಚಾರ ಈಗ ಕೋಲಾಹಲಕ್ಕೆ ಕಾರಣವಾಗಿದೆ. ಹಲವು ಸೋಷಿಯಲ್ ಮೀಡಿಯಾ ಬಳಕೆದಾರರು ಇದನ್ನು ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಮತ್ತು ಡಿಜಿಗೆ ಟ್ಯಾಗ್ ಮಾಡಿ ತಕ್ಷಣ ಇದೇನಂತ ನೋಡಿ ಅಂತ ಒತ್ತಾಯ ಮಾಡಿದ್ದಾರೆ. ಧಾರ್ಮಿಕ ಮೂಲಭೂತವಾದವನ್ನು ಶಿಕ್ಷಣದಲ್ಲಿ ತುರುಕುವ ಕೆಲಸ ಅಂತ ಟೀಕಿಸಲಾಗ್ತಾ ಇದೆ. ಇನ್ನು ಚಾಮರಾಜನಗರದ ಡಿಡಿಪಿಐ ರಾಜೇಂದ್ರ ಅರಸ್ ಕೂಡ ಈ ವಿಡಿಯೋ ನಿಜ ಅಂತ ಹೇಳಿದ್ದು ತನಿಖೆ ಮಾಡ್ತಾ ಇದ್ದೀವಿ, ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಏನೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೇಳಿಬಂದಿರುವಂತಹ ರಾಮನಗರ ಜಿಲ್ಲೆ ಕೇತಗಾನಹಳ್ಳಿ ಸರ್ಕಾರಿ ಜಮೀನು ಒತ್ತುವರಿ ಕೇಸ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ರಾಮನಗರ ತಹಶೀಲ್ದಾರ್ ಎಚ್ಡಿಕೆಗೆ ನೀಡಿರೋ ನೋಟಿಸ್ ಅನುಸಾರ ಯಾವುದೇ ಬಲವಂತದ ಕ್ರಮಕ್ಕೆ ಮುಂದಾಗಬಾರದು ಅಂತ ಹೇಳಿದೆ. ಎಚ್ಡಿಕೆ ತಹಶೀಲ್ದಾರ್ ನೀಡಿರೋ ನೋಟಿಸ್ ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ವಿಚಾರಿಸಿದ ಹೈಕೋರ್ಟ್ನ ಎನ್ಎಸ್ ಸಂಜಯ್ ಗೌಡರ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. ಈ ಕೇಸ್ನ ಮುಂದಿನ ವಿಚಾರಣೆಯನ್ನು ಮಾರ್ಚ್ 27ಕ್ಕೆ ನಿಗದಿಪಡಿಸಲಾಗಿದೆ. ಏನೋ ರಾಜ್ಯದ ಅತಿದೊಡ್ಡ ಡ್ಯಾಂಗಳಲ್ಲೊಂದಾದ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಂನಿಂದ ರಾತ್ರೋರಾತ್ರಿ ಏಕಾಏಕಿ ನೀರು ಬಿಡುಗಡೆಯಾಗಿದೆ. ಭಾನುವಾರ ರಾತ್ರಿ +80 ಹೆಸರಿನ ಕ್ರಸ್ಟ್ ಗೇಟ್ ಇದ್ದಕ್ಕಿದ್ದಂತೆ ಓಪನ್ ಆಗಿ ಸುಮಾರು 2,000 ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಯಿತು. ಭಾನುವಾರ ರಾತ್ರಿ ಓಪನ್ ಆದ ಗೇಟ್ನ ಸೋಮವಾರ ರಾತ್ರಿ ಕಾರ್ಯಾಚರಣೆ ಮಾಡಿ ಆಮೇಲೆ ಮುಚ್ಚಲಾಯಿತು. ಗೇಟ್ ಓಪನ್ ಆಗಿದ್ರೂ ಅದನ್ನು ಮುಚ್ಚದೆ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಸಿಬ್ಬಂದಿಯ ಎಡವಟ್ಟಿನಿಂದ ಗೇಟ್ ಓಪನ್ ಆಯಿತಾ ಅಥವಾ ಗೇಟ್ನಲ್ಲಿ ನಿಜವಾಗ್ಲೂ ಸಮಸ್ಯೆಯಾಗಿ ಓಪನ್ ಆಯಿತಾ ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಅಂದಹಾಗೆ ಮಾರ್ಚ್ 24ರ ಡೇಟಾ ಪ್ರಕಾರ 124 ಅಡಿಯ ಕೆಆರ್ಎಸ್ ಡ್ಯಾಂನಲ್ಲಿ 106.95 ಅಡಿ ನೀರಿನ ಸಂಗ್ರಹ ಇದೆ. ಕರ್ನಾಟಕದಲ್ಲಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಆಯಿತು. ಇದೀಗ ಬೆಕ್ಕುಗಳಲ್ಲಿ FPV ಅಥವಾ ಫಿಲೈನ್ ಪ್ಯಾನ್ಲಿಕೋಪಿನಿಯಾ ಅನ್ನೋ ರೋಗ ಕಾಣಿಸ್ಕೊಂಡಿದೆ. ರಾಯಚೂರಿನಲ್ಲಿ ಈ ವೈರಸ್ ಕಾಣಿಸ್ಕೊಂಡಿದ್ದು 100ಕ್ಕೂ ಅಧಿಕ ಬೆಕ್ಕುಗಳು ವೈರಸ್ಗೆ ಬಲಿಯಾಗಿವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಬೆಕ್ಕು ಸಾಕ್ತಾ ಇರೋರು ಸಾಕಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋ ಸೂಚನೆ ಕೊಡಲಾಗಿದೆ. ಇನ್ನು ದಿಲ್ಲಿ ಹೈಕೋರ್ಟ್ ಜಡ್ಜ್ ಯಶವಂತ್ ವರ್ಮಾರ ಮನೆಯಲ್ಲಿ ಹಣ ಸಿಕ್ಕಿರೋ ಪ್ರಕರಣ ಸಂಬಂಧ ತನಿಖಾ ಸಮಿತಿ ವರ್ಮಾರ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದೆ. ಇತ್ತ ವರ್ಮಾರನ್ನ ದಿಲ್ಲಿ ಹೈಕೋರ್ಟ್ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸೋಕೆ ಸುಪ್ರೀಂ ಕೋರ್ಟ್ ಸಿಜೆಐ ಸಂಜೀವ್ ಖನ್ನಾ ನೇತೃತ್ವದ ಕೊಲಿಜಿಯಂ ಸಮಿತಿ ಶಿಫಾರಸು ಮಾಡಿದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಅಲಹಾಬಾದ್ ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಇಂದಿನಿಂದ ಅನಿರ್ದಿಷ್ಟಾವಧಿವರೆಗೆ ಪ್ರತಿಭಟನೆ ನಡೆಸುವುದಾಗಿ ಹೇಳಿದೆ. ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ಳುವ 55% ವಸ್ತುಗಳ ಟ್ಯಾರಿಫ್ ಕಟ್ ಮಾಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಟ್ರಂಪ್ ಟ್ಯಾರಿಫ್ ಅಂತ ರಣಾರ್ಭಟ ಮಾಡ್ತಿರೋ ಟೈಮ್ನಲ್ಲಿ ಏಪ್ರಿಲ್ 2ರಿಂದ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಹೇರೋಕೆ ಹೊರಟಿರೋ ಟೈಮ್ನಲ್ಲಿ ಭಾರತ ಈ ಹೆಜ್ಜೆ ಇಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ. ಭಾರತ ಅಮೆರಿಕದಿಂದ ಆಮದು ಮಾಡಿಕೊಳ್ಳೋ $23 ಬಿಲಿಯನ್ ಮೌಲ್ಯದ ವಸ್ತುಗಳ ಮೇಲಿನ ಟ್ಯಾರಿಫ್ನ ಅರ್ಧಕ್ಕರ್ಧ ಕಮ್ಮಿ ಮಾಡೋಕೆ ತಯಾರಿ ನಡೀತಾ ಇದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಮಾಡ್ತಿರೋ ಅತ್ಯಂತ ದೊಡ್ಡ ಸುಂಕ ಕಡಿತ ಅಂತ ಹೇಳಲಾಗ್ತಿದೆ. ಸದ್ಯದ ಅಂದಾಜಿನ ಪ್ರಕಾರ ಅಮೆರಿಕಗೆ ಭಾರತ ರಫ್ತು ಮಾಡೋ ಸುಮಾರು 87% ವಸ್ತುಗಳ ಮೇಲೆ ಟ್ಯಾರಿಫ್ ಇಂಪ್ಯಾಕ್ಟ್ ಮಾಡಬಹುದು. ಅಂದರೆ $66 ಬಿಲಿಯನ್ ಮೌಲ್ಯದ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ಬೀಳೋ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಹೀಗಾಗಿ ಟ್ಯಾರಿಫ್ ಹೊರೆ ಕಮ್ಮಿ ಮಾಡೋಕೆ, ರಫ್ತನ್ನ ಉತ್ತೇಜನ ಮಾಡೋಕೆ ಸರ್ಕಾರ ಈ ಕ್ರಮ ತಗೋತಿರಬಹುದು ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ನಂದಿನಿ ದೋಸೆ ಮತ್ತು ಇಡ್ಲಿ ಹಿಟ್ಟಿಗೆ ಭಾರಿ ಬೇಡಿಕೆ ಬರ್ತಾ ಇದೆ. ಇದರಿಂದ ಕೆಎಂಎಫ್ ಇ ಕಾಮರ್ಸ್ ಸೈಟ್ಗೂ ಪ್ರವೇಶ ಮಾಡಿದೆ. ಇನ್ಮುಂದೆ ನಂದಿನಿ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ಇ ಕಾಮರ್ಸ್ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕವೂ ಗ್ರಾಹಕರು ಆರ್ಡರ್ ಮಾಡಬಹುದು. ಮತ್ತೊಂದು ಕಡೆ ಮುಸ್ಲಿಮರಿಗೆ ಮೀಸಲಾತಿ ಕೊಡೋಕೆ ಸಂವಿಧಾನ ಬದಲಿಸುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅಂತ. ಅವರ ಇಂಟರ್ವ್ಯೂ ಬಗ್ಗೆ ನಾವು ನಿನ್ನೆ ಮಾಹಿತಿಯನ್ನು ಕೊಟ್ಟಿದ್ವಲ್ಲ ಫುಲ್ ನ್ಯೂಸ್ನಲ್ಲಿ. ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ರಾಜ್ಯದ ಹಲವು ಕಡೆ ಪ್ರತಿಭಟನೆ ನಡೆಸಿದೆ. ಅಂದಹಾಗೆ ಪ್ರತಿಭಟನೆ ಬಹಳ ಜೋರೇನಿರಲಿಲ್ಲ. ಅಲ್ಲಲ್ಲಿ ಬಂದಿದ್ದಾರೆ, ಸೇರ್ಕೊಂಡು ಒಂದಷ್ಟು ಘೋಷಣೆ ಕೂಗಿ ಆಮೇಲೆ ಮನೆಗೆ ಹೋಗಿದ್ದಾರೆ. ಜೋರು ಪ್ರತಿಭಟನೆ ಎಲ್ಲ ಬಿಜೆಪಿ ಮರೆತು ಬಿಟ್ಟು ಬಹಳ ಟೈಮ್ ಆಗಿ ಹೋಗಿದೆ ರಾಜ್ಯ ಬಿಜೆಪಿಯವರು. 2017ರಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 23 ಆರೋಪಿಗಳಿಗೆ ಗದಗ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ಶಿಕ್ಷೆ ವಿಧಿಸಿದೆ. 5 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 36.87 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ. ಇನ್ನು ಛತ್ತೀಸ್ಗಢದಲ್ಲಿ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ಜೋರಾಗಿ ಮುಂದುವರೆದಿದೆ. ಕನಿಷ್ಠ 5 ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ.
ಛತ್ತೀಸ್ಗಢನ ಬಿಜಾಪುರ ಮತ್ತು ದಂತೇವಾಡ ಜಿಲ್ಲೆಗಳ ಗಡಿ ಪ್ರದೇಶದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಭಾರತ ಸರ್ಕಾರದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಹಿರಿಯ IAS ಅಧಿಕಾರಿ ಅಜಯ್ ಸೇಠ್ ನೇಮಕಗೊಂಡಿದ್ದಾರೆ. ಇತ್ತೀಚೆಗೆ ಸೆಬಿಯ ಮುಖ್ಯಸ್ಥರಾಗಿ ತುಹಿನ್ ಕಾಂತ ಪಾಂಡೆ ನೇಮಕಗೊಂಡ ನಂತರ ಈ ಹುದ್ದೆ ತೆರವಾಗಿತ್ತು. ಅಜಯ್ ಸೇಠ್ 1987ರ ಬ್ಯಾಚ್ನ ಕರ್ನಾಟಕ ಕಾಡರ್ನ IAS ಆಫೀಸರ್. ನೇಮಕಕ್ಕೂ ಮುಂಚೆ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ಭಾರತದ ಷೇರುಪೇಟೆ ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೀ 32 ಪಾಯಿಂಟ್ಸ್ ಗ್ರೀನ್ನಲ್ಲಿ ಜಾಸ್ತಿ ಕಂಡುಬಂದು 78,017ಕ್ಕೆ ತಲುಪಿತು. ನಿಫ್ಟಿ 10 ಪಾಯಿಂಟ್ಸ್ ಮಾತ್ರ ಜಂಪ್ ಆಗಿ 23,668ಕ್ಕೆ ತಲುಪಿತು. ಅರ್ಲಿ ಟ್ರೇಡ್ನಲ್ಲಿ ಷೇರುಪೇಟೆ ಚೆನ್ನಾಗಿ ಪ್ರದರ್ಶನ ತೋರಿತ್ತು. ನಂತರ ಬ್ಯಾಂಕಿಂಗ್, ಮೆಟಲ್ ಮತ್ತು ಫಾರ್ಮಾ ಸ್ಟಾಕ್ಗಳು ಬೀಳೋಕ್ ಶುರುವಾಗಿ ಲಾಸ್ ಆಯಿತು. ಹೂಡಿಕೆದಾರರು ಟ್ರಂಪ್ರ ಟ್ಯಾರಿಫ್ ಬೆದರಿಕೆಗಳ ಬಗ್ಗೆ ಕ್ಲಾರಿಟಿಗೆ ವೇಟ್ ಮಾಡ್ತಿದ್ದಾರೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಕುಸಿತ, ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ನಡೆದು ಷೇರುಪೇಟೆಗೆ ಏಟು ಬಿದ್ದಿದೆ. ಆದರೆ ಟೆಕ್ನಾಲಜಿ ಸ್ಟಾಕ್ಗಳ ಸಪೋರ್ಟ್ನಿಂದ ಷೇರುಪೇಟೆ ಬ್ಯಾಲೆನ್ಸ್ ಆಗಿದೆ. ಬಜಾಜ್ ಫಿನ್ಸಾವ್, ಟ್ರೆಂಟ್, ಇನ್ಫೋಸಿಸ್, ಗ್ರಾಸಿಮ್ ಇಂಡಸ್ಟ್ರೀಸ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ಷೇರುಗಳು ಗ್ರೀನ್ನಲ್ಲಿ ಕೊನೆಗೊಂಡವು. ಇಂಡಸ್ಇಂಡ್ ಬ್ಯಾಂಕ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಅದಾನಿ ಎಂಟರ್ಪ್ರೈಸಸ್, ಕೋಲ್ ಇಂಡಿಯಾ ಮತ್ತು ಅದಾನಿ ಪೋರ್ಟ್ ಷೇರುಗಳು ಲಾಸ್ ಮಾಡಿಕೊಂಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 13 ಪೈಸೆ ಇಳಿಕೆಯಾಗಿ 85 ರೂಪಾಯಿ 74 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 32 ರೂಪಾಯಿ ಹೆಚ್ಚಾಗಿ 87,751 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 29 ರೂಪಾಯಿ ಹೆಚ್ಚಾಗಿ 80,380 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 515 ರೂಪಾಯಿ ಹೆಚ್ಚಾಗಿ 97,922 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.